ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ನಾನಿವತ್ತು ಮನೆಯಲ್ಲೇ ಮಸಾಲ ಪೌಡರ್ ಮಾಡೋದು ಹೇಗೆ ಅಂದರೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಪೌಡರ್, ಅದನ್ನು ಮಾಡೋದು ಹೇಗೆ, ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳೇನು, ಹೇಗೆ ಮಾಡೋದು ವಿಧಾನ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, ಮೆಣಸು ತೊಗೊಂಡಿದ್ದೀನಿ. ಮೆಣಸು ಕೂಡ ಒಂದು 3 ಪ್ಯಾಕೆಟ್ ಅಂದರೆ 300 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು ಸಾಸಿವೆ ತೊಗೊಂಡಿದ್ದೀನಿ, ಕಡಲೆಕಾಳು ಅದನ್ನು ಕೂಡ ತೊಗೊಂಡಿದ್ದೀನಿ, ಹಾಗೆ ಉದ್ದಿನ ಕಾಳು ಮತ್ತು ತೊಗರಿಬೇಳೆ. ಇದೆಲ್ಲವನ್ನು ಕೂಡ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕ್ತೀನಿ. ಅಂದರೆ ಇಲ್ಲಿ ನಾನು 1 kg ಮೆಣಸಿನಕಾಯಿಗೆ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ಎಲ್ಲವನ್ನು ಕೂಡ ಒಂದು ಅಳತೆಯಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡಿ ಒಂದ್ಸರಿ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಆಗಲೇ ಹೇಳಿದಾಗಲೇ ಮೆಣಸಿನ್ಕಾಯಿನ ತೊಟ್ಟೆಲ್ಲ ಮುರಿದ್ಬಿಟ್ಟು ನಾನು ಅದನ್ನು ಬಿಸಿಲಲ್ಲಿ ಒಣಗಾಕೋಬೇಕು. ಧನಿಯಾ ಮತ್ತು ಅರಶಿನ, ಅಂದರೆ ಅರಶಿನಕ್ಕೆ ಕೊಂಬು ತೊಗೊಂಡಿದ್ದೀನಿ, ಸೊ ಹಾಗಾಗಿ, ಮತ್ತು ಮೆಣಸಿನ್ಕಾಯಿ ಇದಿಷ್ಟು ಕೂಡ ಚೆನ್ನಾಗಿ ಒಣಗಿಸ್ಕೊಂಡ್ರೆ 1 ದಿನ ಅಥವಾ 2 ದಿನ ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಒಣಗುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರು ಪುಡಿ ಆಗುತ್ತೆ. ಮತ್ತು ಇಲ್ಲಿ ನಾನು ಅರಶಿನದ ಕೊಂಬು ಕೂಡ ಅದನ್ನು ಕೂಡ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೆ. ಸೊ ನಾನು ಹಾಗೇನೆ ಹಾಕಿ ಅದನ್ನು ಉರಿಯೋದಿಲ್ಲ, ಏಕೆಂದರೆ ಒಳಗಡೆ ಅದು ಅಷ್ಟು ಚೆನ್ನಾಗಿ ಬೇಯೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಅರಶಿನ 1ನ 4 ಭಾಗ ಥರ ಹಾಕಿ ಕುಟ್ಟಿ ರೆಡಿ ಮಾಡಿ ಇಟ್ಕೋತೀನಿ. ಈ ಥರ ಮಾಡೋದ್ರಿಂದ ನಾನು ಆಗಲೇ ಹೇಳಿದಾಗಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲಿ ನಾನು ಮೆಣಸಿನ್ಕಾಯಿನ ತೊಟ್ಟೆಲ್ಲ ಮುರಿದು ಅದನ್ನು ಒಣಗೋಕ್ಕೆ ಹಾಕಿದ್ದೆ ಬಿಸಿಲಲ್ಲಿ. 2 ದಿನ ಚೆನ್ನಾಗಿ ಒಣಗಿದೆ. ಧನಿಯಾ ಕೂಡ ಒಣಗಿದೆ, ಹಾಗೆ ಅರಶಿನ ಕೂಡ ಅದಲ್ಲೇ ಒಣಗಿಸ್ಕೊಂಡಿದ್ದೆ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ಅಂದರೆ 1 kgಲಿ ನಾನು ಏನೆಲ್ಲ ಮಿಕ್ಸ್ ಮಾಡಿದ್ದೀನಿ ಅಂತ ಕೂಡ ನಾನು ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ತೀನಿ. ಇಲ್ಲಿ ಅರಶಿನದ ಕೊನೆಗಳು ಕೂಡ ನಾನಿಲ್ಲಿ ನೀಟಾಗಿ ಚೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಉರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು 3/4 kgಯಷ್ಟು ಮೀಡಿಯಮ್ ಖಾರ ಇರುವಂತಹ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಧನಿಯಾ ತೊಗೊಂಡಿದ್ದೀನಿ, ಮತ್ತು ಮೆಣಸಿನ್ಕಾಯಿಗೆ ಇನ್ನೊಂದು 1/4 kgಯಷ್ಟು ಗುಂಟೂರು ಮೆಣಸಿನ್ಕಾಯಿ ಅಂತ ಬರುತ್ತೆ, ತುಂಬ ಖಾರ ಇರುತ್ತೆ ಮೆಣಸಿನ್ಕಾಯಿ, ಅದನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 100 ಗ್ರಾಮಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಬಂದು ನಾವು ಕಲ್ಲರ್ಗೆ ಮಾತ್ರ ತೊಗೊಳ್ಳೋದು. ಸೊ ಹಾಗಾಗಿ ಒಂದು 100 ಗ್ರಾಮು ಸಾಕಾಗುತ್ತೆ. ಮತ್ತು ಅರಶಿನ ಕೂಡ ಹಾಕಿರ್ತೀವಲ್ಲ, ಹಾಗಾಗಿ ಇಲ್ಲಿ ನಾನು ಫಸ್ಟು ಧನಿಯಾನ ಹುರ್ಕೋತಾ ಇದ್ದೀನಿ. ಎಲ್ಲವನ್ನು ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು, ಇಲ್ಲಾಂತಂದರೆ ಏನಾಗುತ್ತೆ, ಅದು ಸೀದೋ ಥರ ಆಗಿಬಿಡುತ್ತೆ. ನಾವು ಹೈ ಫ್ಲೇಮ್ ಕೊಟ್ಟಾಗ ಖಾರದ ಪುಡಿ ಕೂಡ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಾನು ನೀಟಾಗಿ ಲೋ ಫ್ಲೇಮಲ್ಲೇ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಧನಿಯಾ ಎಲ್ಲ ಹುರ್ಕೊಂಡು ಆದಮೇಲೆ ನಾನು ಮೆಣಸಿನ್ಕಾಯಿನ ಹುರ್ಕೊಳ್ಳೋಕೆ ಶುರು ಮಾಡ್ತೀನಿ. ಇಲ್ಲಿ ನಾನು ಫಸ್ಟು ಅಂದರೆ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೆ ನೋಡಿ, ಗುಂಟೂರು ಮೆಣಸಿನ್ಕಾಯಿ ಅಂತ ಹೇಳಿದ್ನಲ್ಲ, ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಎಲ್ಲನೂ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿನ ತುಂಬ ಕೊಟ್ಟು ಹುರಿಬೇಡಿ, ಯಾಕೆಂತಂದರೆ ಅದು ಬೇಗ ಸೀದೋಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಾಗ ಏನಾಗುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಮೆಣಸಿನ್ಕಾಯಿನ ತುಂಬ ಉರಿಯೋ ಅವಶ್ಯಕತೆ ಇಲ್ಲ, ಅಂದರೆ ಸೀದೋಗಬೇಕು ಅನ್ನೋ ಥರ ಏನು ಉರಿಯೋ ಅವಶ್ಯಕತೆ ಇಲ್ಲ. ನೋಡಿಕೊಂಡು ನೀವು ಅದು ಚೆನ್ನಾಗಿ ಗರಿ ಆಗಬೇಕು, ಅಷ್ಟು ಹುರ್ಕೊಂಡ್ರೆ ಸಾಕು ಖಾರದ ಪುಡಿಗೆ. ನಾನಿವಾಗ ಅದನ್ನು ಹುರಿದಾಯಿತು. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ 100 ಗ್ರಾಮ್ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದೆಲ್ಲ ಹುರ್ಕೊಂಡು ಆದಮೇಲೆ ನಾನು ನಾರ್ಮಲ್ ಮೆಣಸಿನ್ಕಾಯಿ ಅಂತ ಹೇಳಿದ್ನಲ್ಲ 3/4 kg, ಅದನ್ನು ಇವಾಗ ಹಾಕ್ಕೊಂಡು ಸ್ವಲ್ಪನೇ ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ತುಂಬಾ ಕಷ್ಟ ಆಯಿತು, ಯಾಕೆಂದರೆ ನಾನು ಸ್ವಲ್ಪ ಚಿಕ್ಕದು ಪಾತ್ರೆ ಇಟ್ಕೊಂಡ್ಬಿಟ್ಟೆ. ದೊಡ್ಡ ಬಾಣಲಿ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬ ಬೇಗ ಆಗೋದು. ನನಗೆ ಗೊತ್ತಾಗಲಿಲ್ಲ, ನಾನು ಚಿಕ್ಕದೇ ಸಾಕಾಗುತ್ತಲ್ಲ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟೆ. ಅದು ತುಂಬ ಟೈಮ್ ಹಿಡಿಯಿತು ನನಗೆ. ಆಲ್ಮೋಸ್ಟ್ ನಾನು 2 ಗಂಟೆಗೇನೋ ಶುರು ಮಾಡಿದೆ ಹುರಿಯೋದಕ್ಕೆ ಅಂತ, ನನಗೆ ಹತ್ತತ್ರ 3:30 ಆಗಿಬಿಡ್ತು ಎಲ್ಲನೂ ಹುರಿದು ರೆಡಿ ಮಾಡೋ ಅಷ್ಟೊತ್ತಿಗೆ. ಅದು ಇದು ನಿಧಾನಕ್ಕೆ ಮಾಡಿ ಇಟ್ಕೋಬೇಕು, ಯಾಕೆಂತಂದರೆ ನಾವೀಗ ವರ್ಷ ಇಡೀ ಬಳಸೋ ಪದಾರ್ಥ ಆಗಿರೋದ್ರಿಂದ ನಾವೇನಾದರೂ ತುಂಬ ಫಾಸ್ಟಾಗಿ ಏನು ಹತ್ರವಾಗಿ ಮಾಡೋಕ್ಕೆ ಹೋಗ್ತೀವಿ ಅಂತ ಅಂದಾಗ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ, ಹಾಗೆ ಹುಳಗಳಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದಕ್ಕೆ ತುಂಬಾ ಪೇಷನ್ಸ್ ಬೇಕು ಖಾರದ ಪುಡಿ ಮಾಡೋಕ್ಕಂತೂ. ನಾವೇನೋ ಮಾಡಿ ಹಾಕ್ಬಿಡೋಣ ಅನ್ನೋ ಥರ ಆಗಲ್ಲ ಇದು. ತುಂಬಾ ನಿಧಾನಕ್ಕೆ ತಾಳ್ಮೆಯಿಂದ ಹುರಿಬೇಕು. ನನಗಂತೂ ತುಂಬಾ ಕೈಯೆಲ್ಲ ನೋವು ಬಂತು, ಏಕೆಂದರೆ ನಾನು ಮಾಡಿದ್ದೆ ಮಿಸ್ಟೇಕ್ ಇದು. ನಾನು ದೊಡ್ಡದು ಬಾಣಲಿ ಇಟ್ಕೊಂಡ್ಬಿಟ್ಟಿದ್ರೆ ನನಗೆ ಬೇಗನೆ ಮುಗ್ದೋಗಿರೋದು. ಸೊ ನಾನೇನೇ ಚಿಕ್ಕದಾಗ್ಬಿಟ್ಟು ಏನಾಯಿತು, ಅದಕ್ಕೆ ಸ್ವಲ್ಪನೇ ಹಿಡಿಯೋದು, ಜಾಸ್ತಿ ಹಾಕಿದ್ರೆ ತಿರುಗ್ಸೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೆ. ನೀವೇನಾದರೂ ದೊಡ್ಡದಿದ್ದರೆ ಪ್ಲೀಸ್ ಆ ಥರ ಯೂಸ್ ಮಾಡ್ಕೊಳ್ಳಿ, ಏಕೆಂದರೆ ಅದು
ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ಏನು ಸ್ವಲ್ಪ ಅಲ್ವಾ ಬೇಗ ಮಾಡ್ಕೊಬೋದು ಬಿಡು ಅಂತ ಅನ್ಕೋತೀವಿ. ಬಟ್ ಅದನ್ನೆಲ್ಲ ನೀಟಾಗಿ ಹುರಿದು ರೆಡಿ ಮಾಡೋಷ್ಟೊತ್ತಿಗೆ ತುಂಬಾ ಟಯರ್ಡ್ ಆಗುತ್ತೆ. ಸೊ ನಾನಿಲ್ಲಿ ಹಾಗೆ ಆಯಿತು ನನಗಂತೂ ಏಕೆಂದರೆ ಯಾವುದನ್ನು ಕೂಡ ನಾವು ಬೇಗ ಬೇಗ ಮಾಡೋಕ್ಕಾಗಲ್ಲ. ಮೆಣಸಿನ್ಕಾಯಿನೂ ಅಷ್ಟೇ, ನಾವು ತುಂಬ ಉರಿ ಕೊಟ್ಟು ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಬೇಗ ಸೀದೋಗುತ್ತೆ. ಬಟ್ ಹಾಗೆ ಪದಾರ್ಥ ಕೂಡ ಕೆಡುತ್ತೆ. ನಾನು ಹಾಗಾಗಿ ಎಲ್ಲನೂ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಂಡೆ. ಈಗ ನಾನಿಲ್ಲಿ ಖಾರ ಅಂದರೆ ಅರಿಶಿನ ಪುಡಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಅರಿಶಿನ ನಾನು ಕುಟ್ಟಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ನೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈ ಅರಿಶಿನ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿನ ಪುಡಿನ ಯಾರೂ ಕೂಡ ದಯವಿಟ್ಟು ಯೂಸ್ ಮಾಡಬೇಡಿ, ಯಾಕೆಂದರೆ ಅದು ಅಷ್ಟು ಪ್ಯೂರ್ ಅಂತ ಅನಿಸೋದಿಲ್ಲ. ಬಟ್ ಅರಿಶಿನ ಕೊನೆ ಹಾಕೋದ್ರಿಂದ ಖಾರದ ಪುಡಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಅದ್ರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಅರಿಶಿನ ಕೊನೆನ ನಮಗೆ ಕಷ್ಟನೂ ಆದರೂ ಪರವಾಗಿಲ್ಲ, 5 ನಿಮಿಷ ಕಷ್ಟ ಆಗುತ್ತೆ ಅಷ್ಟೇ, ಬಟ್ ನಮಗೆ ವರ್ಷ ಇಡೀ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಹಾಗಾಗಿ ನಾನಿಲ್ಲಿ ಅರಿಶಿನ ಕೊನೆನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು. ಇವಾಗ ನಾನು ತೊಗೊಂಡಂತಹ ಕಾಳುಗಳನ್ನ ಫ್ರೈ ಮಾಡ್ಕೋತೀನಿ. ಅಂದರೆ ಇಲ್ಲಿ ಫಸ್ಟು ನಾನು ಕಡಲೆಕಾಳನ್ನ ಹಾಕೋತಾ ಇದ್ದೀನಿ. ಕಡಲೆಕಾಳು ಬಂದು ಬುಗುರಿ ಕಾಳು ಅಂತ ಕರಿತೀವಿ ಗೊತ್ತಾ, ಕಾಬೂಲ್ ಕಡಲೆಯಲ್ಲಿ ಇನ್ನೊಂದು ಇದು ಅಂದರೆ ಬುಗುರಿ ಕಾಳು ಮಾಡ್ತೀವಿ ನೋಡಿ ಗಣೇಶ ಚೌತ್ರಿ, ಆ ಥರದ್ದು ಕಡಲೆಕಾಳಿದು. ಇದನ್ನು ಕೂಡ ಹಾಕ್ಕೊಂಡು ಅದೇ ಥರ ಸ್ವಲ್ಪ ಸಿಪ್ಪೆ ಓಪನ್ ಆಗಬೇಕು ಮೇಲ್ಗಡೆ, ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಯಾವುದೇ ಆದರೂ ಅಷ್ಟೇ, ಐ ಫ್ಲೇಮಲ್ಲಂತೂ ಯಾರೂ ಹುರ್ಕೊಳಕ್ಕೆ ಹೋಗ್ಬೇಡಿ. ಅದು ಬೇಗ ಆಗುತ್ತೆ, ಹೌದು ಇಲ್ಲ ಅಂತಲ್ಲ, ಬಟ್ ಅಂದರೆ ಕೆಲಸ ಕೆಡುತ್ತೆ. ಅಂದರೆ ನಾವು ತುಂಬ ದಿನ ಇಟ್ಕೊಂಡೆಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ ಖಾರದ ಪುಡಿನ. ಸೊ ಹಾಗಾಗಿ ನಾನು ಹೇಳೋದು ಎಲ್ಲನೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ನಿಧಾನಕ್ಕೆ ಪೇಷನ್ಸಿಂದ ಮಾಡ್ಕೊಳ್ಳಿ. ಅದೆಲ್ಲ ಆಯಿತು. ಇವಾಗ ಇದನ್ನು ಏನಪ್ಪ ತೊಗರಿಬೇಳೆ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೊತೀನಿ. ಯಾವುದೇ ವಸ್ತು ನೀವು ಖಾರದ ಪುಡಿ ಯೂಸ್ ಮಾಡೋದಾದರೆ ಎಲ್ಲನೂ ಕೂಡ ಫ್ರೈ ಮಾಡೇ ಹಾಕಬೇಕು, ಯಾವುದನ್ನು ಹಸಿಯಾಗಿ ಹಾಕಬೇಡಿ. ಏಕೆಂದರೆ ಹಸಿಯಾಗಿ ಹಾಕಿದ ಪದಾರ್ಥ ಯಾವುದೂ ಕೂಡ ತುಂಬ ದಿನ ಉಳಿಯೋದಿಲ್ಲ, ಬೇಗನೆ ಹುಳ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ನಾವು ಫ್ರೈ ಮಾಡಿ ಹಾಕಬೇಕು. ಈವನ್ ನಾನು ಇದಕ್ಕೆ ಒಂದು ಕರಿಬೇವಿನ ಸೊಪ್ಪು ಕೂಡ ಯೂಸ್ ಮಾಡ್ತೀನಿ, ಅದನ್ನು ಕೂಡ ನಾನು ಫ್ರೈ ಮಾಡೇ ಹಾಕೋದು. ಏಕೆಂದರೆ ಅದನ್ನು ನಾನು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ನಾನು ಪೌಡ್ರ್ ಇದು ಫ್ರೈ ಮಾಡಿ ಹಾಕ್ತೀನಿ. ಇದೆಲ್ಲವೂ ಕೂಡ ನನಗೆ ನಮ್ಮಮ್ಮನೇ ಹೇಳ್ಕೊಟ್ಟಿದ್ದು. ಏಕೆಂದರೆ ಈಗ ಅಮ್ಮಂದಿರು ಮನೆಯಲ್ಲಿ ಮಾಡೋದನ್ನು ನಾವು ನೋಡಿ ಬೆಳಿತೀವಿ. ಸೊ ಹಾಗಾಗಿ ನಾವು ಹೋಗಿ ಅಂಗಡಿಗಳಲ್ಲಿ ತಂದು ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದು ದಿನ ಕಷ್ಟಪಡ್ತೀವಿ ಅಷ್ಟೇ, ಬಟ್ 1 ವರ್ಷ ನಾವು ಆರಾಮಾಗಿ ಯಾವುದೇ ಚಿಂತೆ ಇಲ್ಲದೆ ಯೂಸ್ ಮಾಡ್ಕೋಬೋದು. ಈಗ ಅಂಗಡಿಯಿಂದ ತರ್ತೀವಿ, 1/4 kg ಆಗ್ಬೋದು, 1 kg ಆಗ್ಬೋದು, ತೊಗೊಂಬರ್ತೀವಿ, ಇಲ್ಲ ಅಂತಲ್ಲ. ಬಟ್ ಅಂದರೆ ಅದು ಪ್ಯಾಕಿಂಗ್ ಆಗಿರುತ್ತಾ ನಮ್ಗೆ ಗೊತ್ತಿರಲ್ಲ, ಎಷ್ಟು ರುಚಿಯಾಗಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಬಟ್ ಟೇಸ್ಟ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅಂದರೆ ನಾನು ಹೇಳೋದು ಎಲ್ಲರಿಗೂ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ. ಹೀಗೆ ನಾನು ಎಲ್ಲನೂ ಕೂಡ ಒಂದೊಂದಾಗಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಮೆಣಸು ಕೂಡ ಫ್ರೈ ಮಾಡಿದ್ದು ಆಯಿತು. ಲಾಸ್ಟಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆಗೆ ನಿಮಗೆ ತುಂಬ ಟೈಮ್ ಹಿಡಿಯಲ್ಲ, ಏಕೆಂದರೆ ಅದು ಆಲ್ರೆಡಿ ಬಾಣಲಿ ಕಾದಿರುತ್ತೆ ನೋಡಿ. ಆವಾಗ ನೀವು ಜೀರಿಗೆ ಹಾಕಿದ ತಕ್ಷಣವೇ ಒಂದು 2 ನಿಮಿಷದಲ್ಲಿ ಚಿಟಪಟ ಅನ್ನೋ ಸ್ಟಾರ್ಟ್ ಆಗಿಬಿಡುತ್ತೆ, ತುಂಬ ಬೇಗನೆ ಆಗುತ್ತೆ. ಜೀರಿಗೆ ಮತ್ತು ಸಾಸಿವೆ ಹಾಗೆ ಮೆಂತ್ಯ ಇವೆಲ್ಲ ತುಂಬ ಫಾಸ್ಟಾಗಿ ಫ್ರೈ ಮಾಡ್ಕೋಬೋದು ನಾವು. ನಾನೀಗ ಅದೆಲ್ಲ ಹುರಿದಾಗಿತ್ತು ಮತ್ತು ಲಾಸ್ಟಲ್ಲಿ ಉದ್ದಿನ ಕಾಳು ಹಾಕ್ಕೊಂಡಿದ್ದೆ. ಸ್ವಲ್ಪ ಗ್ಯಾಪ್ ಕೊಟ್ಟೆ, ಯಾಕೆಂದರೆ ಕಡಲೆಕಾಳು ಮತ್ತು ತೊಗರಿಬೇಳೆ ಅವೆಲ್ಲ ಹುರಿದಾಗ ಸ್ವಲ್ಪ ಕೈ ನೋವು ಬಂದಿತ್ತು ನನಗೂ. ಸ್ವಲ್ಪ ಆರಾಮಾಗುತ್ತೆ ಅಂತ ಮಧ್ಯದಲ್ಲಿ ಮೆಣಸು ಮತ್ತು ಜೀರಿಗೆ, ಸಾಸಿವೆ ಇದೆಲ್ಲನೂ ಹುರ್ಕೊಂಡು ಆ ನಂತರ ನಾನು ಉದ್ದಿನ ಕಾಳನ್ನ ಹುರ್ಕೊಂಡೆ. ಉದ್ದಿನ ಕಾಳು ಅಂದರೆ ಸ್ವಲ್ಪ ನಿಧಾನಕ್ಕೆ ಹುರ್ಕೋಬೇಕಲ್ಲ, ಹಾಗಾಗಿ. ಸೊ ಈಗ ಲಾಸ್ಟಲ್ಲಿ ನಾನು ಆಗಲೇ ಹೇಳ್ದಾಗೆ ಇನ್ನು ಮಿಕ್ಕಿದವೆಲ್ಲನೂ ಕೂಡ ಫ್ರೈ ಮಾಡ್ಕೊತಾನೆ. ನಾನಿಲ್ಲಿ ಚಕ್ಕೆ ಲವಂಗ ಯಾವುದು ಯೂಸ್ ಮಾಡ್ಕೋತಾ ಇಲ್ಲ, ಯಾಕೆಂದರೆ ನಮ್ಮ ಮನೆಗಳಲ್ಲಿ ಯಾರೂ ಸ್ಪೈಸಿನ ತುಂಬ ಇಷ್ಟಪಟ್ಟು ತಿನ್ನಲ್ಲ, ಯಾವಾಗಲೂ ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ನಾವೇನಾದರೂ ಬೇರೆ ಹಸಿಕಾಳು ಸಾಂಬಾರುಗಳಿಗೋ ಇಲ್ಲ ಸ್ಪೈಸಿ ಯಾವುದಕ್ಕಾದ್ರೂ ಯೂಸ್ ಮಾಡಬೇಕು ಅಂದಾಗ ಮಾತ್ರ ನಾನು ಚಕ್ಕೆ ಲವಂಗನ ಎಕ್ಸ್ಟ್ರಾ ಹಾಕ್ಕೋತೀನಿ. ಮಸಾಲೆ ಪದಾರ್ಥಕ್ಕೆ ನಾನು ಹಾಕ್ಕೊಳ್ಳೋದಿಲ್ಲ. ಈಗ ಡೈಲಿ ನಾವು ಚಕ್ಕೆ ಲವಂಗ ಇರುವಂಥ ಸಾಂಬಾರು ಪುಡಿ ತಿಂದಾಗ ಏನೋ ಒಂಥರ ಅನಿಸುತ್ತೆ. ಆಮೇಲೆ ಮನೇಲಿ ಯಾರಿಗೂ ಅಭ್ಯಾಸ ಆಗಿಲ್ಲ ಆ ಥರ ತಿಂದು, ನನ್ನ ಹಸ್ಬೆಂಡ್ಗಾಗ್ಬೋದು, ನನಗಾಗ್ಬೋದು. ಸೊ ಹಾಗಾಗಿ ನಾನು ಚಕ್ಕೆ ಲವಂಗನ ಇದಕ್ಕೆ ಯೂಸ್ ಮಾಡ್ಕೊಳಕ್ಕೆ ಹೋಗಲ್ಲ. ತುಂಬಾ ಒಂಥರ ಸ್ಪೈಸಿ ಅನಿಸ್ಬಿಡುತ್ತೆ, ಮತ್ತು ಯಾವಾಗಲೂ ಮಸಾಲೆ ತಿಂತಾಯಿದ್ದೀವೇನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಹಂಗಾಗಿ ನಾನು ಅದಕ್ಕೆ ಯೂಸ್ ಮಾಡ್ಕೊಂಡಿಲ್ಲ. ಇವಾಗ ಇದೆಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಬೇಗ ಸೀದೋಗುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು
ಕೆಂಪಗೆ ಬದಲಾಗೋವರೆಗೆ ನೀವು ಫ್ರೈ ಮಾಡ್ಕೊಳ್ಳಿ. ಆ ಥರ ಮಾಡಿದಾಗ ಅದು ತುಂಬಾ ಒಂದೊಳ್ಳೆ ಸ್ಮೆಲ್ ಬರುತ್ತೆ, ಘಮ್ ಅಂತ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಆಲ್ಮೋಸ್ಟು ನಾನು ಆಗಲೇ ಹೇಳ್ದಾಗಲೇ 1 ಅವರ್ ಮೇಲಾಯಿತು ನನಗೆಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳೋಕ್ಕೆ. ನಾನು ಹೇಳೋದಷ್ಟೇ, ದೊಡ್ಡದು ಇಟ್ಕೊಂಡು ಮಾಡ್ಕೊಳ್ಳಿ ಬೇಗ ಆಗುತ್ತೆ. ಬಟ್ ನನಗೆ ಗೊತ್ತಾಗಲಿಲ್ಲ, ಸ್ವಲ್ಪ ಚಿಕ್ಕದೇ ಇಟ್ಕೊಂಡೆ. ಯಾವಾಗಲೂ ನನಗೆ ಅಮ್ಮ ಮಾಡಿಕೊಡೋರು, ನಾನು ಈ ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಬಟ್ ಅಂದರೆ ಫಸ್ಟ್ ಟೈಮ್ ಅಲ್ವಾ, ನನಗೂ ಹಾಗಾಗಿ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಆಮೇಲೆ ಅಂದ್ಕೊಂಡೆ ನೆಕ್ಸ್ಟ್ ನಾವು ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆ ಯೂಸ್ ಮಾಡಿ ಮಾಡ್ಕೋಬೇಕಂತ. ಈಗ ಎಲ್ಲ ಪದಾರ್ಥಗಳು ಹುರಿದಾಯಿತು. ನಾನು ಲಾಸ್ಟಲ್ಲಿ 1 ಗ್ಲಾಸ್ ಅಷ್ಟಿನ ಅಕ್ಕಿನ ಹುರ್ಕೋತಾ ಇದ್ದೀನಿ. ಏನಕ್ಕೆ ಇದನ್ನ ಅಕ್ಕಿ ಹುರ್ಕೋತಾ ಇದ್ದೀನಿ ಅಂತ ಅಂದರೆ, ಲಾಸ್ಟಲ್ಲಿ ನಾವು ಖಾರದ ಪುಡಿ ಎಲ್ಲ ಬಿಡಿಸ್ತೀವಿ ನೋಡಿ, ಆದಮೇಲೆ ಈ 1 ಗ್ಲಾಸ್ ಅಕ್ಕಿನ ಅದಕ್ಕೇ ಬಿಡಿಸೋದಕ್ಕೆ ಕೊಡಬೇಕು. ಹಂಗೆ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಖಾರದ ಪುಡಿ ಎಲ್ಲ ಅಂಟ್ಕೊಂಡಿರುತ್ತಲ್ಲ ಮಿಲ್ಲಿಗೆ, ಅದೆಲ್ಲ ಕೂಡ ಅಕ್ಕಿ ಜೊತೆ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ಎಲ್ಲ ಮಸಾಲೆ ಪದಾರ್ಥಗಳೆಲ್ಲ ಹುರಿದು ಒಂದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಇದು ಸಪ್ರೇಟಾಗಿ ಇದು ಮಾಡ್ಕೊಳ್ಳೋರು, ಮಿಲ್ ಮಾಡಿಸ್ಕೊಳ್ಳೋರು ಮಾಡ್ಕೋಬೋದು. ಬರೀ ಮೆಣಸಿನ್ಕಾಯಿನ ಸಪ್ರೇಟಾಗಿ ಮಾಡಿಸ್ಕೋಬೋದು. ಮಸಾಲೆ ಪದಾರ್ಥಗಳು ಸಪ್ರೇಟಾಗಿ ಮಾಡಿಸಿ ಕೂಡ ನೀವು ಹಾಕೋಬೋದು. ನಾನಿಲ್ಲಿ ಹುರಿದ್ಬಿಟ್ಟು ಮೆಣಸಿನ್ಕಾಯಿ ಮತ್ತು ಧನಿಯಾ ಇದಿಷ್ಟನ್ನು ಕೂಡ ಮತ್ತೆ ನಾನು ಬಿಸಿಲಲ್ಲಿ ಹಾಕಿದ್ದೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಖಾರದ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನಾವು ಹುರಿದು ತಕ್ಷಣಕ್ಕೆ ನಾವೇನಾದ್ರೂ ಮಿಲ್ಲು ಕೊಟ್ಟಾಗ ಅದು ಸ್ವಲ್ಪ ಗಟ್ಟಿಯಾದಂಗೆ ಅನಿಸ್ಬಿಡುತ್ತೆ. ಹಾಗಾಗಿ ಈಗ ಲಾಸ್ಟಲ್ಲಿ ನಾನು ಏನು ಇದಕ್ಕೆ ಒಲೆ ಹಚ್ಚಿರಲಿಲ್ಲ, ಆಫ್ ಮಾಡಿಬಿಟ್ಟಿದ್ದೆ. ಅದು ಚೆನ್ನಾಗಿ ಬಾಣಲಿ ಕಾದಿತ್ತು, ಅದಕ್ಕೇ 1 ಹಿಡಿಯಷ್ಟು ಕರಿಬೇವು ಹಾಕಿದ್ದೀನಿ. ಅದು ಫುಲ್ಲು ಫ್ರೈ ಆಗಿಬಿಟ್ಟಿದೆ ನೋಡಿ. ಈಗ ನಾನಿಲ್ಲಿ ಒಂದು ಚೀಲ ತೊಗೋತಾ ಇದ್ದೀನಿ. ಅಂದರೆ ಅದು ಬಿಸಿಲಲ್ಲಿ ಒಣಗಾಕಿದ್ನಲ್ಲ ಮೆಣಸಿನ್ಕಾಯಿ ಮತ್ತು ಧನಿಯಾ, ಇದೆರಡನ್ನೂ ಕೂಡ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕೋಲಲ್ಲಿ ನಾವು ಕುಟ್ಬಿಡ್ಬೇಕು. ಹಂಗೆ ಮಾಡಿದಾಗ ಏನಾಗುತ್ತೆ, ಅದು ತುಂಬ ಗರಿ ಗರಿಯಾಗಿರುತ್ತಲ್ಲ ಮೆಣಸಿನ್ಕಾಯಿ, ಅದು ಚೆನ್ನಾಗಿ ಒಡೆದೋಗುತ್ತೆ. ಒಡೆದೋದಾಗ ಏನಾಗುತ್ತೆ, ನಮ್ಗೆ ಮಿಲ್ಲಿಗೆ ಕೊಟ್ಟ ತಕ್ಷಣ ನಮಗೆ ತುಂಬ ಸಿದ್ರೆ ಬರಲ್ಲ, ಅಂದರೆ ವೇಸ್ಟ್ ಆಗೋಲ್ಲ ನಮಗೆ ಮೆಣಸಿನ್ಕಾಯಿ ಆಗಲಿ ಧನಿಯಾ ಆಗಲಿ. ತುಂಬ ಚೆನ್ನಾಗಿ ನುಣ್ಣಗೆ ಗಂಧದ ಥರ ಬರುತ್ತೆ. ಆವಾಗ ನಮಗೆ ಮಸಾಲೆ ಕೂಡ ಜಾಸ್ತಿ ಆಗುತ್ತೆ. ಇವಾಗ ನಾನು ಒಂದು ಚೀಲ ತೊಗೊಂಡಿದ್ದೀನಿ. ಚೀಲನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರಿ. ಮಾಡಿರುವಂತಹ ಇರುವಂತಹ ಚೀಲಕ್ಕೇ ಈಗ ಮೆಣಸಿನ್ಕಾಯಿ ಮತ್ತು ಧನಿಯಾ ಹಾಕ್ಬಿಟ್ಟು ಎರಡನ್ನೂ ಕೂಡ ಚೆನ್ನಾಗಿ ನಾವು ಒಂದು ಕೋಲಲ್ಲಿ ಇದು ಮಾಡ್ಕೋಬೇಕು, ಕುಟ್ಕೋಬೇಕು. ನಾನು ಆಗಲೇ ಹೇಳಿದಾಗ ಕುಟ್ಟಿದಾಗ ಏನಾಗುತ್ತೆ, ತುಂಬ ಚೆನ್ನಾಗಿ ಅದು ಡಿವೈಡ್ ಆಗುತ್ತೆ. ಅಂದರೆ ಒಂದು ಮೆಣಸಿನ್ಕಾಯಿ 2-3 ಭಾಗ ಆಗುತ್ತೆ. ಆವಾಗ ಮಿಲ್ಲು ಕೊಟ್ಟಾಗ ನಮಗೆ ಚೆನ್ನಾಗಿ ಖಾರದ ಪುಡಿ ಬರುತ್ತೆ. ಈಗ ನೋಡ್ತಾ ಇದ್ರಲ್ಲ, ನೀಟಾಗಿ ಕುಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ರಿಸ್ಕ್ ಅಂತ ಅನಿಸುತ್ತೆ, ಬಟ್ ಅಂದರೆ ನಾನು ಆಗಲೇ ಹೇಳ್ದಾಗೆ ನಾವೇ ಮಾಡ್ಕೊಳ್ಳೋದ್ರಿಂದ ಒಂದೊಳ್ಳೆ ಶುಚಿ ಎರಡೂ ನಮಗೆ ಸಿಗುತ್ತೆ. ಸೊ ಒಂದಿನ ಕಷ್ಟಪಟ್ಟರೆ ಏನು ತೊಂದರೆ ಇಲ್ಲ, 1 ವರ್ಷ ಇಡೀ ನಮಗೆ ಯೂಸ್ ಆಗುತ್ತಲ್ವ. ಮಡಿಕೊಂಡು ಬಳಸುವಂತಹ ಪದಾರ್ಥ ಆಗಿರೋದ್ರಿಂದ ನಾವು ಸ್ವಲ್ಪ ನೀಟಾಗಿ ನಿಧಾನವಾಗಿ ತಾಳ್ಮೆಯಿಂದ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ನಾನು ಎಲ್ಲನೂ ಕೂಡ ಚೆನ್ನಾಗಿ ಚೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ ನೋಡಿ, ಅದು ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ. 2-3 ಭಾಗ ಆಗಿತ್ತು ಅದು ಮೆಣಸಿನ್ಕಾಯಿ ನಾನು ಕುಟ್ಟಿದ್ದು. ಅದು ಫ್ರೈ ಕೂಡ ಮಾಡಿದೆ, ಹಾಗೆ ಬಿಸಿಲಲ್ಲಿ ಒಣಗಾಕಿದ್ನಲ್ಲ ಹಾಗಾಗಿ. ಈಗ ಮಿಲ್ಗೆ ಹೋಗಿ ಎಲ್ಲನೂ ಕೂಡ ಬಿಡಿಸ್ಕೊಂಬಂದು ರೂಮಲ್ಲಿ ಹಾರಾಕಿದ್ದೀನಿ. ಇದನ್ನು ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಜರಡಿ ಇಟ್ಕೋಬೇಕು. ಬಿಸಿಲಿ ನಾವು ಜರಡಿ ಇಟ್ಟು ಹಾಕ್ಬಿಟ್ರೆ ಏನಾಗುತ್ತೆ, ನಾನು ಆಗಲೇ ಹೇಳ್ದಾಗಲೇ ಹುಳ ಆಗಿಬಿಡುತ್ತೆ. ಅಂದರೆ ಅದು ಗಾಳಿ ಆಡೋದಿಲ್ವಲ್ಲ, ಸೊ ಹಾಗಾಗಿ ಬೇಗ ಹಾಳಾಗಿಬಿಡುತ್ತೆ ಖಾರದ ಪುಡಿ. ನಾನಿಲ್ಲಿ ಬಿಡಿಸಿದ್ದೀನಿ, ತುಂಬಾ ಚೆನ್ನಾಗಿ ನುಣ್ಣಗೆ ಬಿಟ್ಕೊಟ್ಟಿದ್ರು. ಒಂದು ಚೂರು ಕೂಡ ಇದು ಅನ್ನಿಸ್ಲಿಲ್ಲ, ಅಂದರೆ ಸಿದ್ರೆ ಥರ ಏನು ಅವ್ರು ಬಿಡಲಿಲ್ಲ. ಹಾಗೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾಗಿತ್ತು, ಮನೆಗೂ ಕೂಡ ನಾನು ಅಕ್ಕಿ ಹಿಟ್ಟು ಕೂಡ ಬಿಡಿಸ್ಕೊಂಬಂದೆ ಸಪ್ರೇಟಾಗಿ. ಅದೇ ಲಾಸ್ಟಲ್ಲಿ 1 ಗ್ಲಾಸ್ ಅಕ್ಕಿ ತೋರಿಸಿದ್ನಲ್ಲ, ಅದನ್ನು ಕೂಡ ನಾನು ಖಾರದ ಪುಡಿಗೆ ಹಾಕಿ ಬಿಡಿಸಿದ್ದೀನಿ. ಇದು ಸಪ್ರೇಟಾಗಿ ನಾನು ರೊಟ್ಟಿಗೆ ಅಂತ ತೊಳೆದಿಟ್ಕೊಂಡಿದ್ದಂತಹ ಅಕ್ಕಿ, ಹಂಗಾಗಿ ಅದನ್ನು ಬಾಕ್ಸಲ್ಲಿ ಬಿಡಿಸ್ಕೊಂಬಂದಿರೋದು. ಈಗ ನಾನು ಒಂದಿನ ಫುಲ್ ಅದನ್ನು ಚೆನ್ನಾದಕ್ಕೆ ಆರೋದಕ್ಕೆ ಬಿಟ್ಬಿಟ್ಟಿದ್ದೆ. ಇವಾಗ ನಾನು ಅದನ್ನು ಜರಡಿ ಮಾಡಿ ತುಂಬಿಟ್ಕೋತೀನಿ. ಜರಡಿ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ, ಎಷ್ಟು ಒಂದೇ ಒಂದು ಸ್ಪೂನಷ್ಟು ಅಷ್ಟೇ ನನಗೆ ಅದರದ್ದು ಡಸ್ಟ್ ಬಂದಿದ್ದು. ಅದು ಬಿಟ್ಟರೆ ಒಂದು ಚೂರು ಡಸ್ಟು ಜಾಸ್ತಿ ಸಿಗಲೇ ಇಲ್ಲ ನನಗೆ ಅದರಲ್ಲಿ. ಅಂದರೆ ನಾವು ಎಷ್ಟು ಚೆನ್ನಾಗಿ ಇದು ಮಾಡ್ತೀವೋ ಅಷ್ಟೇ ಅವರು ಕೂಡ ನುಣ್ಣಗೆ ನಮಗೆ ಬಿಟ್ಕೊಡ್ತಾರೆ. ನೋಡ್ತಾ ಇದ್ರಲ್ಲ, ನಾನು ಆಲ್ಮೋಸ್ಟ್ ನೀವು ಲಾಸ್ಟ್ವರೆಗೂ ನೋಡಿ, ನಾನು ಒಂದು ಚೂರು ಕೂಡ ನಾನು ಅದರಿಂದ ಸಿದ್ರೆ ತೆಗೆದು ನಾನು ಆಚೆಗೆ ಹಾಕಲ್ಲ, ಅಷ್ಟು ನೀಟಾಗಿ ಬಂದಿತ್ತು ನನಗೆ.
ಇದೆಲ್ಲ ನಾನು ಸೇಮ್ ನಮ್ಮ ಅಮ್ಮನಿಂದಾನೇ ಕಲ್ತಿದ್ದು. ಅವರು ಹೆಂಗೆ ಮಾಡ್ತಾರೋ ನಾವು ಅದೇ ಥರ ಕಲ್ತಿದ್ವಿ. ಸೊ ನಮ್ಮ ಮನೇಲೂ ಕೂಡ ಇದೇ ಥರ ಬಳಸೋದು, ಹಾಗೆ ಹಸ್ಬೆಂಡ್ ಮನೇಲೂ ಕೂಡ ಇದೇ ಥರ ಖಾರದ ಪುಡಿ ಬಳಸೋದ್ರಿಂದ ನಾವು ಇದೇ ಥರ ಮಾಡ್ಕೋತೀವಿ. ನೀವೆಲ್ಲ ಹೇಗೆ ಮಾಡ್ಕೋತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗಿ. ಹಾಗೆ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ, ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಒಂದು ಎನ್ಕರೇಜ್ ಅಂತ ಅನಿಸುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವಾಗ ನೋಡಿ ಎಲ್ಲನೂ ಕೂಡ ನೀಟಾಗಿ ಜರಡಿ ಆಡ್ಕೊಂಡು ನೋಡ್ತಾ ಇದ್ದೀರಲ್ಲ, ಅಷ್ಟು ಒಂದು ಜರಡಿ ಆಡಿದ್ದೀನಿ, ಇಷ್ಟು ಬಂದಿದೆ. ಸೊ ಈಗ ನಾನು ಇಲ್ಲಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಅಂದರೆ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ, ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಹಾಗೆ ಹಿಂಗು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ನಾನಿಲ್ಲಿ ಸಿಂಪಲಾಗಿ ಚೆಚ್ಕೊಂಡಿದ್ದೀನಿ ಒಂದು ಕುಟಾಣಿಯಲ್ಲಿ. ಸೊ ಈಗ ಕಲ್ಲುಪ್ಪು ಕೂಡ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಖಾರದ ಪುಡಿಗೆ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡೋದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಇದೆಲ್ಲವನ್ನು. ಆಗ ಅದರ ಆರೋಮ ಹೋಗೋದಿಲ್ಲ, ತುಂಬ ಚೆನ್ನಾಗಿ ಗಮ್ ಅಂತ ಇರುತ್ತೆ ಅನ್ನೋ ಉದ್ದೇಶಕ್ಕೆ. ಇಲ್ಲಿ ನಾನು ಫಸ್ಟ್ ಜರಡಿ ಇಟ್ಕೊಂಡಿದ್ನಲ್ಲ, ಆ ಜರಡಿ ಹಿಡಿದಿರುವಂತಹ ಖಾರದ ಪುಡಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಇದು ಎಲ್ಲನೂ ಹಾಕ್ಕೋತೀನಿ. ಸ್ವಲ್ಪನೇ ಸೇರಿಸ್ಕೊಳ್ಳಿ, ತುಂಬ ಏನು ಹಾಕೋ ಅವಶ್ಯಕತೆ ಇಲ್ಲ. ಬೆಳ್ಳುಳ್ಳಿ ಹಾಕೋದ್ರಿಂದ ಹುಳ ಆಗೋದಿಲ್ಲ ಮತ್ತು ಅದ್ರದ್ದು ಸ್ಮೆಲ್ಲು ಹೋಗೋದಿಲ್ಲ ಅನ್ನೋದಕ್ಕೆ. ಮತ್ತು ಕರಿಬೇವು ಕೂಡ ಅಷ್ಟೇ, ಕರಿಬೇವು ಹಾಕೋದ್ರಿಂದನೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಅದೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬನ ನೀವು ಯಾವುದಕ್ಕೆ ಶೇಖರಣೆ ಮಾಡಿ ಇಟ್ಕೋತೀರೋ ಅದನ್ನು ಡಬ್ಬನ ನೀಟಾಗಿ ವಾಶ್ ಮಾಡಿ, ಅದರಲ್ಲಿ ಸ್ವಲ್ಪನೂ ನೀರು ಇರಬಾರ್ದು, ಆ ಥರ ವಾಶ್ ಮಾಡಿ ಒರೆಸಿ ಆ ಡಬ್ಬಕ್ಕೆ ತುಂಬಿಟ್ಕೊಳ್ಳಿ. ನಾನಿಲ್ಲಿ ಒಂದು ಡಬ್ಬನ ಕ್ಲೀನ್ ಮಾಡಿ ನಾನು ಆಲ್ರೆಡಿ ಒಣಗಿಸಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ಅಂದರೆ, ಫಸ್ಟು ನಾನು ಉಪ್ಪು ಹಾಕ್ಕೊಂಬಿಡ್ತೀನಿ. ಕಲ್ಲುಪ್ಪು ಬರುತ್ತಲ್ಲ, ಅದನ್ನು ನಾವು ಖಾರದ ಪುಡಿ ತುಂಬೋದಕ್ಕೂ ಮುಂಚೆನೇ ಹಾಕ್ಕೋಬೇಕು. ಅದಕ್ಕೆ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನ ಹಾಕ್ಕೋತೀನಿ. ಹಾಗೆ ಇಲ್ಲಿ ಹಿಂಗು ತೋರಿಸಿದೆ, ಆ ಹಿಂಗನ್ನು ಕೂಡ ಇದಕ್ಕೆ ಹಾಕ್ಕೋತೀನಿ. ಅಂದರೆ ಹಿಂಗು ನಮಗೆ ಅಂದರೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ಆದಮೇಲೆ ನಾನಿಲ್ಲಿ ಖಾರದ ಪುಡಿ ಜರಡಿ ಆಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲನೂ ಕೂಡ ತುಂಬಿ ಹಾಕ್ಕೋಬೇಕು. ಖಾರದ ಪುಡಿನ ಆದಷ್ಟು ನೀಟಾಗಿ ಪ್ರೆಸ್ ಮಾಡಿ ತುಂಬಿಟ್ಕೊಳ್ಳಿ. ಆ ಥರ ಮಾಡೋದ್ರಿಂದ ಅದು ಲೂಸ್ ಆಗಿರಲ್ಲ, ಗಾಳಿ ಆಡಲ್ಲ. ಸೊ ಆವಾಗ ಅದು ಚೆನ್ನಾಗಿ ಪೌಡರ್ ಇರುತ್ತೆ. ಈಗ ನಾನು ಒಂದು ಅರ್ಧ ಅಷ್ಟು ಜರಡಿ ಆಡಿ ಇಟ್ಕೊಂಡಿದ್ದೆ. ಹಾಗೆ ಇನ್ನು ಮಿಕ್ಕಿದೆಲ್ಲನೂ ಕೂಡ ಅದೇ ಥರ ಜರಡಿ ಆಡ್ಬಿಟ್ಟು ಸೇಮ್ ಬೆಳ್ಳುಳ್ಳಿ ಮತ್ತು ಕರಿಬೇವು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೇ ತುಂಬಿಟ್ಕೋಬೇಕು. ನನಗಿಲ್ಲಿ 1 kg ಅಷ್ಟು ಮಾಡಿಸಿದ್ದೆ. ಅಂದರೆ ನನಗೆ ಒಂದು 7-8 ಸೇರಷ್ಟು ಬಂದಿತ್ತು. ನಾನೇನು ಲೆಕ್ಕ ಹಾಕಲಿಲ್ಲ ಸೇರ್ ಥರ ಎಲ್ಲ. ಬಟ್ ಅದು ನಾನು ಡಬ್ಬ ತೋರಿಸ್ತಾ ಇದ್ದೀನಲ್ಲ, ಅದರಲ್ಲಿ ಒಂದು 8 kg ಅಷ್ಟು ನನಗೆ 8 kg ಬಾಕ್ಸ್ ಅದು. ಆದರೂ ತುಂಬಾ ಹಾಕಿದೆ ನಾನು. ಅದು ಹಾಕೂ ಕೂಡ ಎಕ್ಸ್ಟ್ರಾ ಒಂದು 3 kg ಹಿಡಿಯುವಂಥ ಬಾಕ್ಸಲ್ಲೂ ಕೂಡ ನನಗೆ ಒಂದು 3/4 ಭಾಗದಷ್ಟು ಆಗಿತ್ತು. ಅಂದರೆ ನಾವು ಯಾವ ಥರ ಅಳತೆ ಪ್ರಮಾಣದಲ್ಲಿ ತಗೋತೀವಿ ಅದರಲ್ಲಿ ಕರೆಕ್ಟಾಗಿ ಒಂದು ಹೆಚ್ಚಿದಂಗೆ ಬರುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. ನಾವು ಸ್ವಲ್ಪ ಸಾಂಬಾರ ಜಾಸ್ತಿ ಹಾಕಿದಾಗ ಅದು ಜಾಸ್ತಿ ಬರುತ್ತೆ, ಕಡಿಮೆ ಹಾಕಿದ್ರೆ ಕಡಿಮೆ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಕೆಲವರು ಸಾಂಬಾರು ಪುಡಿನ ಸಪ್ರೇಟಾಗಿ ಬಿಡಿಸ್ಕೋತಾರೆ ಮತ್ತು ಮೆಣಸಿನ್ಕಾಯಿನ ಸಪ್ರೇಟಾಗಿ ಬಿಡಿಸ್ಕೋತಾರೆ. ಬಟ್ ನಾನಿಲ್ಲಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಬಿಡಿಸಿರೋದ್ರಿಂದ ನಾನೇನು ಸಪ್ರೇಟಾಗೇನು ಅದನ್ನ ಫಿಲ್ ಮಾಡಿ ಇಟ್ಕೋತಾ ಇಲ್ಲ. ಎಲ್ಲನೂ ಕೂಡ ಒಂದೇ ಸರಿ ಬಿಡಿಸಿ ಅದನ್ನ ಜರಡಿ ಮಾಡಿ ಒಂದು ಕಡೆ ಇಟ್ಕೊಂಬಿಡ್ತೀನಿ. ನಾನು ಇದೆಲ್ಲ ಸಾಂಬಾರುಗಳಿಗೂ ನಾನು ಸೇಮ್ ಬಳಸ್ತೀನಿ. ಕೆಲವರು ಅವ್ರವ್ರ ಮನೆಗೆ ತಕ್ಕಂತೆ ಕೆಲವೊಂದಕ್ಕೆ ಮಸಾಲೆ ಪದಾರ್ಥ ಹಾಕ್ತಾರೆ, ಇನ್ನು ಕೆಲವಕ್ಕೆ ಹಾಕೋದಿಲ್ಲ, ಆ ಥರ ಅವರು ಬಳಸ್ಕೋತಾರೆ. ಬಟ್ ನಾನು ಎಲ್ಲನೂ ಒಂದೇ ಮಾಡೋದ್ರಿಂದ ಎಲ್ಲನೂ ಕೂಡ ಒಂದಕ್ಕೆ ಹಾಕಿ ಬಿಡಿಸಿ ಈಗ ಜರಡಿ ಆಡಿ ತುಂಬಿಟ್ಕೋತಾ ಇದ್ದೀನಿ. ನಂಗೆ ಚೆನ್ನಾಗೇ ಬಂದಿತ್ತು, ತುಂಬ ಏನೂ ನನಗೆ ವೇಸ್ಟ್ ಆಗಲಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಸಿದ್ರೆ ಬಂದು ನನಗೇನು ವೇಸ್ಟ್ ಆಗಿಲ್ಲ. ಒಂದೇ ಒಂದು ಸ್ಪೂನಷ್ಟು ಉಳಿತು ಅಷ್ಟೇ ಲಾಸ್ಟಲ್ಲಿ ಸಿದ್ರೆ ಥರ. ಅದೂ ಸುಮ್ಮನೆ ಎಲ್ಲೋ ಒಂದೊಂದು ಇದು ತಪ್ಸೋಗಿರುತ್ತೆ ನೋಡಿ ಮೆಣಸಿನ್ಕಾಯಿ ಸಿದ್ರೆ, ಅದು ಅಷ್ಟು ಬಿಟ್ಟರೆ ಬೇರೆ ನನಗೇನು ವೇಸ್ಟ್ ಆಗಲಿಲ್ಲ. ನಾನೀಗ ನೀಟಾಗಿ ಎಲ್ಲನೂ ಕೂಡ ಚೆನ್ನಾಗಿ ಜರಡಿ ಆಡಿ ಇಟ್ಕೊಂಡಿದ್ದೀನಿ. ಇದು ನನಗೆ ಹತ್ತತ್ರ 1 ವರ್ಷ ಬರುತ್ತೆ, ತೊಂದರೆ ಇಲ್ಲ. ಇವಾಗ ಒಂದು 8 ಸೇರು 9 ಸೇರು ಖಾರದ ಪುಡಿ ಬಂದಿದೆ ಅಂದರೆ ಸಾಕು ನನಗೆ. ನಾವಿರೋದು 4 ಜನ. ಸೊ ಹಾಗಾಗಿ ನನಗೆ 1 ವರ್ಷ ಕೂಡ ಈ ಪೌಡರು ಸರಿಯಾಗುತ್ತೆ. ಇನ್ನು ನೆಕ್ಸ್ಟ್ ವರ್ಷಕ್ಕೆ ನಾನು ಮಾಡಿಕೊಂಡ್ರೆ ಸಾಕು. ನೋಡಿ 1 ವರ್ಷಕ್ಕೆ ಆಗುವಷ್ಟನ್ನು ನಾವು 1-2 ದಿನದಲ್ಲಿ ಮಾಡಿಕೊಂಡ್ರೆ ನಮಗೆಷ್ಟು ಆರಾಮಲ್ವಾ, ಯಾವುದೇ ತೊಂದರೆ ಇರಲ್ಲ. ಮನೇಲಿ ಆರಾಮಾಗಿ ಮಾಡಿಟ್ಕೊಂಬಿಟ್ರೆ ನಾವು ನೆಮ್ಮದಿಯಿಂದ ಬಳಸ್ಬೋದು. ಈಗ ನಾನು ಲಾಸ್ಟಲ್ಲೂ ಕೂಡ ಅದೇ ಥರ
ಕರಿಬೇವು ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಡಬ್ಬಗಳಿಗೆ ತುಂಬಿಟ್ಕೋತಾ ಇದ್ದೀನಿ. ಇದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ದೊಡ್ಡ ಡಬ್ಬಕ್ಕೆ ಹಾಕ್ಬಿಟ್ಟು ನಾನು ಫಿಲ್ ಮಾಡಿದೆ. ನಾನು ಅಂದ್ಕೊಂಡೆ ಒಂದು ಡಬ್ಬ ಆಗುತ್ತೇನೋ ಅಷ್ಟೇ ಅಂತ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು ಖಾರದ ಪುಡಿ. ಈಗ ನೀಟಾಗಿ ಇದಕ್ಕೆಲ್ಲ ತುಂಬಿಬಿಟ್ಟು ಆನಂತರ ನಾನು ಅಲ್ಲಿ ಆವಾಗಲೇ ಹೇಳ್ದಾಗಲೇ 3 kg ಬಾಕ್ಸ್ ಇತ್ತಲ್ಲ, ಸೊ ಅದಕ್ಕೂ ಹಾಕಿ ತುಂಬಿಟ್ಕೊಂಡೆ. ತುಂಬ ಚೆನ್ನಾಗಿ ಒದಗಿ ಬಂದಿತ್ತು ಖಾರದ ಪುಡಿ. ಲಾಸ್ ಅಂತೂ ನನಗಾಗಲಿಲ್ಲ. ನಾನು ಆಗಲೇ ಹೇಳ್ದಾಗಲೇ ನಾನು ಎಷ್ಟೆಷ್ಟು ತೊಗೊಂಡಿದ್ದೆ, ಎಷ್ಟು kg ಎಷ್ಟಿತ್ತು ತೊಗೊಂಡಿದ್ದೆ ಎಲ್ಲನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಒಂದು ಸತಿ ನೋಡಿ, ನಿಮಗೇನಾದರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ನೀವು ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ಲರಿಗೂ ಲೈಕ್ ಆಯಿತು ಅಂತ ಅಂದ್ಕೋತೀನಿ. ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ಲಾಸ್ಟಲ್ಲಿ ನಾನು ಫಿಲ್ ಮಾಡಿದ್ದಾಯಿತು ಬಾಕ್ಸ್ಗೆ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆ ನಂತರ ಕ್ಲೋಸ್ ಮಾಡಿ ಇಟ್ಕೋತೀನಿ. ಲಾಸ್ಟಲ್ಲಿ ಉಪ್ಪು ಹಾಕೋದು ಅಷ್ಟೇ, ಹುಳ ಬೀಳದೇ ಇರಲಿ ಅನ್ನೋ ಉದ್ದೇಶಕ್ಕೆ ಉಪ್ಪು ಹಾಕೋದು ನಾವು. ಯಾಕೆಂದರೆ ಆವಾಗವಾಗ ತೊಗೊಂಡು ಬಳಸೋದಿಲ್ವಲ್ಲ, ಒಂದು ಸರಿ ತುಂಬಿಡ್ತೀವಿ, ಮತ್ತು ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ಮಾತ್ರ ನಾವು ಬಳಸ್ಕೊಳ್ಳೋದ್ರಿಂದ ನಾನು ಆ ಥರ ಉಪ್ಪು ಹಾಕಿ ಇಟ್ಟಿದ್ದೀನಿ. ಈಗ ನೋಡಿದ್ರಲ್ಲ ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ಖಾರದ ಪುಡಿ ಅಂತ. ಸೊ ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್.